ಸ್ನೇಹಿತರೆ ನಮಸ್ಕಾರ. ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಿ. ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮಗಾಗಿ. ನನಗೆ ಅನೇಕ ವರ್ಷಗಳಿಂದ ಫೋಟೋಗಳು ಕಳಿಸ್ಕೊಡೋದು ವಾಟ್ಸಪ್ಪಲ್ಲಿ ಅಥವಾ ಕರೆಗಳನ್ನು ಮಾಡ್ತಾ ಇರ್ತಾರೆ ಜನ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಈಗ ಬಿಳಿಯ ಬಣ್ಣದ ಗೋಲಿ ಆಕಾರದ ಕೆಲವು ಮೊಟ್ಟೆಗಳಿವೆ ನೋಡಿ. ಇಲ್ಲಿ ನಮ್ಮ ಉಡುಪಿಯಲ್ಲಿ ಒಂದು ಕಡೆ ಅವರು ಮನೆ ಕಟ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಮನೆಯ ಸುತ್ತಮುತ್ತಲಿನ ಪೊದೆಗಳನ್ನು ಕ್ಲೀನ್ ಮಾಡ್ತಾ ಇರುವಾಗ ಈ ಮೊಟ್ಟೆಗಳು ಅವರಿಗೆ ಕಾಣಲಿಕ್ಕೆ ಸಿಕ್ಕಿದ್ದು. ಅವರು ತಕ್ಷಣ ಭಯಪಟ್ಟು ನನಗೆ ಕರೆ ಮಾಡಿದರು. ಇಲ್ಲಿ ನಮ್ಮಲ್ಲಿ ಏನು ನಡೀತದೆ ಅಂದರೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅಥವಾ ಕರಾವಳಿ, ಉಡುಪಿ ಕರಾವಳಿಯಾದ್ಯಂತ ಒಂದು ನಂಬಿಕೆ ಇದೆ. ಬಿಳಿ ಬಣ್ಣದ ಯಾವುದಾದ್ರೂ ಮೊಟ್ಟೆಗಳು, ಸಣ್ಣ ಪುಟ್ಟ ಮೊಟ್ಟೆಗಳು ಬಿಲದಲ್ಲೋ ಮನೆಯ ಆಸುಪಾಸು ಸಿಕ್ಕಿದರೆ ಅದು ನಾಗರಹಾವಿದ್ದೇ ಇರಬೇಕು, ಅದು ಆ ಮೊಟ್ಟೆಗಳಿಗೆ ತೊಂದರೆ ಆಗಬಾರ್ದು, ಹಾನಿ ಆದರೆ ನಮಗೆ ದೋಷ ಬರ್ಬೋದು ಅಂತೇಳಿ ತಿಳ್ಕೊಂಡು ಜನ ಭಯಪಡ್ತಾರೆ. ಹಾಗಾಗಿ ನನಗೆ ಫೋಟೋ ಕಳಿಸ್ಕೊಡೋದು, ಕರೆ ಮಾಡೋದು ನಡೀತಾ ಇರ್ತದೆ. ಅಂಥವರಿಗಾಗಿ ಈ ಮಾಹಿತಿ, ಇದನ್ನು ನೋಡ್ಕೊಳ್ಳಿ. ಈ ಮೊಟ್ಟೆಗಳು ಸರಿಯಾಗಿ ಗಮನಿಸ್ಕೊಳ್ಳಿ. ಇದು ನೀರಾಮೆಯ ಮೊಟ್ಟೆಗಳು. ನೀವೆಲ್ಲ ಆಮೆಗಳನ್ನು ನೋಡಿರ್ತೀರಿ. ಕೊಳ, ಬಾವಿಗಳಲ್ಲಿ, ತೋಡು ತೊರೆಗಳಲ್ಲಿ, ಹೊಲಗದ್ದೆಗಳಲ್ಲೆಲ್ಲ ನೀರಲ್ಲಿ ವಾಸ ಮಾಡುವಂಥ ನೀರಾಮೆ ಅಥವಾ ಸಿಹಿ ನೀರಿನ ಆಮೆಗಳು ಅಂತ ಕರಿತೀವಿ. ಇವುಗಳು ಏನು ಮಾಡ್ತಾವಂದರೆ, ಇಡೀ ವರ್ಷ ಸುಮಾರು ವರ್ಷದಲ್ಲಿ ಒಂದು 3 ಬಾರಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ನಡೆಯುವುದನ್ನು ನಾನು ಗಮನಿಸಿದ್ದೇನೆ. ಏಪ್ರಿಲ್ನಿಂದ ನವಂಬರ್ವರೆಗೆ ಅವುಗಳು ಮೊಟ್ಟೆ ಇಡುವಂಥ ಕಾಲ, ಮೊಟ್ಟೆ ಇಟ್ಟು ಮರಿಗಳು ಹೊರಗೆ ಬರುವಂಥ ಕಾಲ. ಅವುಗಳೇನು ಮಾಡ್ತಾವಂದರೆ, ನೀರಲ್ಲಿ ಎಲ್ಲೋ ಒಂದು ಕಡೆ ಮಿಲನ ಆದ ನಂತರ ಅವುಗಳಿಗೆ ಮೊಟ್ಟೆಗಳಿಗೆ ಬೇಕಾದಂಥ ತೇವಾಂಶ, ಉಷ್ಣಾಂಶ ಸಮತೋಲನ ಇರುವಂಥ ಒಂದು ಜಾಗವನ್ನು ಆಯ್ದುಕೊಂಡು ಅಲ್ಲಿ ಮೊಟ್ಟೆ ಇಟ್ಟು ಹೊರಟೋಗಿಬಿಡ್ತವೆ. ಇವರು ಏನು ಮಾಡಿದ್ದಾರೆ, ಇವರು ಆ ಮೊಟ್ಟೆ ಇದ್ದಂಥ ಜಾಗದ ಇಡೀ ಕಸಗಡ್ಡಿಗಳನ್ನು, ಪೊದೆಗಳನ್ನು ನಾಶ ಮಾಡಿದರೆ ಅದನ್ನು ಬೆಳಕಿಗೆ ಚೆಲ್ಲಿಕೊಂಡಿದೆ. ಹಾಗಾಗಿ ಗಾಬರಿ ಆಗುವ ಅಗತ್ಯ ಇಲ್ಲ. ಎಲ್ಲಾದರೂ ನಿಮಗೆ ಮೊಟ್ಟೆಗಳು ಕಾಣಲಿಕ್ಕೆ ಸಿಕ್ಕಿದರೆ ಅದೇ ಜಾಗದಲ್ಲಿ ಅದನ್ನು ಬಿಟ್ಟು ಬಿಡಿ. ಮೊಟ್ಟೆಯನ್ನು ಸರಿಯಾಗಿ ಗುರುಸ್ಕೊಳ್ಳಿ, ಅಲ್ಲೇ ಬಿಟ್ಟು ಬಿಡಿ. ತನ್ನಷ್ಟಕ್ಕೆ ಮರಿಗಳಾಗಿ ಹೊರಗೆ ಹೋಗ್ತವೆ. ಇಲ್ಲೊಂದು ವಿಶೇಷತೆ ಇದೆ. ಈ ಆಮೆ ಇದೆಯಲ್ಲ, ಇದು ಸರ್ವಭಕ್ಷಕ ಜೀವಿ. ಅಂದರೆ ಕ್ರಿಮಿಕೀಟಗಳು, ಸಸ್ಯಗಳು, ಮೀನುಗಳನ್ನೆಲ್ಲ ತಿನ್ನುವುದು ಮಾತ್ರ ಅಲ್ಲದೆ ಸುತ್ತಮುತ್ತ ಸತ್ತಂಥ ಅನೇಕ ಜಾತಿಯ ಕ್ರಿಮಿಕೀಟಗಳು ಅಥವಾ ಪ್ರಾಣಿಗಳನ್ನು, ಸತ್ತ ಮಾಂಸಗಳನ್ನು ಪೂರ ತಿಂದು ಆ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂಥ ಕೆಲಸವನ್ನು ಆಮೆಗಳು ಮಾಡ್ತವೆ. ಅಷ್ಟು ಮಾತ್ರ ಅಲ್ಲದೆ ವನ್ಯಜೀವಿ ಕಾಯ್ದೆ ಅಡಿಯಲ್ಲಿ ಇದು ಸಂರಕ್ಷಿತ ಜೀವಿ ಅಂತ ಕೂಡ ಸೇರ್ಪಡೆಯಾಗಿದೆ. ಹಾಗಾಗಿ ಈ ಆಮೆಯನ್ನು ಹಿಡಿಯೋದು, ಮನೆಗೆ ತಂದು ಸಾಕೋದು ಅಥವಾ ಮಾಂಸಕ್ಕಾಗಿ ಸಾಕಷ್ಟು ಜನ ಬಳಸ್ಕೊಳ್ಳುವುದು ಕೂಡ ಇದೆ ಇಲ್ಲಿ. ಆ ರೀತಿ ತಪ್ಪುಗಳನ್ನು ಮಾಡದಿರೋಣ. ಇವುಗಳನ್ನು ನಾವು ನಮ್ಮ ಸುತ್ತಮುತ್ತ ರಕ್ಷಣೆ ಮಾಡಿದಷ್ಟು ನಮಗೆ ಉಪಕಾರವಿದೆ. ಈ ಆಮೆ ಬರೀ ನಮ್ಮ ಉಡುಪಿ ಜಿಲ್ಲೆ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಾತ್ರ ಇರೋದಲ್ಲ, ವಾಸ ಮಾಡೋದಲ್ಲ. ಭಾರತದಾದ್ಯಂತ ಇವುಗಳು ಕೊಳಗಳಲ್ಲಿ, ನದಿಗಳಲ್ಲಿ, ಸರೋವರಗಳಲ್ಲಿ ಎಲ್ಲ ವಾಸ ಮಾಡ್ತವೆ. ಮಾತ್ರವಲ್ಲದೆ ದಕ್ಷಿಣ ಏಷ್ಯಾದಾದ್ಯಂತ ಈ ಜೀವಿಗಳು ಕಾಣಲಿಕ್ಕೆ ಸಿಗ್ತವೆ. ಇಂಥ ಜೀವಿಗಳು ನಮ್ಮ ಸುತ್ತಮುತ್ತ ವಾಸ ಮಾಡ್ತಾ ಇದ್ದರೆ ಆ ಪರಿಸರ ಅಷ್ಟು ಆರೋಗ್ಯಪೂರ್ಣ ಅಂತ ಅನಿಸ್ತದೆ. ಅದಕ್ಕೆ ಈಗಾಗಲೇ ನಾನು ಕಾರಣಗಳನ್ನು ಹೇಳಿದೆ. ಹಾಗಾಗಿ ಇನ್ನು ಮುಂದಕ್ಕೆ ನಿಮಗೆ ಈ ರೀತಿಯ ಮೊಟ್ಟೆಗಳು ಕಂಡರೆ ಭಯಪಡೋದು ಬೇಡ. ಯಾವ ಜಾಗದಲ್ಲಿ ಇದೆಯೋ ಅದೇ ಜಾಗದಲ್ಲಿ ಅದಿದ್ದಂಥ ವ್ಯವಸ್ಥೆಯಲ್ಲಿ, ಹೇಗೆ ಒಂದು ಮರೆಯಲ್ಲೋ ಒಂದು ಮಣ್ಣು, ಒಂದು ಸಣ್ಣ ಹೊಂಡದಲ್ಲಿ ಮಣ್ಣಿದ್ದು ಮಣ್ಣಿನ ಅಡಿಯಲ್ಲಿ ಮೊಟ್ಟೆಗಳು ಸಿಕ್ಕಿದ್ರು ಅದೇ ರೀತಿ ಇಟ್ಟು ಬಿಡಿ. ತನ್ನಷ್ಟಕ್ಕೆ ಒಡೆದು ಮರಿಗಳಾಗಿ ಹೊರಗೆ ಹೋಗ್ತವೆ. ಆದಷ್ಟು ಈ ವಿಡಿಯೋವನ್ನು ಜನರಿಗೆ ಶೇರ್ ಮಾಡಿ, ಮಾಹಿತಿಯನ್ನು ನೀವು ಕೂಡ ಹಂಚಿಕೊಳ್ಳಿ. ನಮಸ್ಕಾರ.